ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಿಷಯ ಎಲ್ಲ ಅಂದ್ರೆ ಈವರೆಗೂ ಕೂಡ ಅವರ ಸಮಸ್ಯೆಗಳಲ್ಲಿ ಪರದಾಡುವಂತ ಪರಿಸ್ಥಿತಿ ಹೇಳಿ ಸರ್ಕಾರ ಸೂಕ್ತವಾಗಿರುವಂತ ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು, ಆ ಭಾಗದಲ್ಲಿ ಸುಮಾರು ಕಾರ್ಮಿಕರಿದ್ದಾರೆ. ಹೆಚ್ಚಾಗಿ ಹಿಂದೆ ಗಣಿಯಲ್ಲಿ ಕೆಲಸ ಮಾಡಿದಂಥವರಿದ್ದಾರೆ. ಅದರಿಂದ ಬಾಧಿತರಾಗಿರ್ತಕ್ಕಂಥ ಬಡವರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅನ್ನುವಂಥ ಕಳಕಳಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ತಮಗೆ ನಾನು ಗಮನಕ್ಕೆ ತರೋದಾದರೆ, ಈಗಾಗಲೇ KGFನಲ್ಲಿ ಆಲ್ರೆಡಿ ತಾಲೂಕು ಮಟ್ಟಕ್ಕಿಂತ ಹೆಚ್ಚಿನ ಒಂದು ಆಸ್ಪತ್ರೆ ಇದೆ, ಸಬ್ ಡಿವಿಷನಲ್ ಆಸ್ಪತ್ರೆ ಇದೆ, ಉಪವಿಭಾಗ ಮಟ್ಟದ ಆಸ್ಪತ್ರೆ ಆಲ್ರೆಡಿ ಈಗ KGFನಲ್ಲಿ ಇದೆ. ಇಟ್ ಈಸ್ ಆಲ್ರೆಡಿ ಎಬೌವ್ ದ ತಾಲೂಕಾ ಗ್ರೇಡ್. ಈ ಹಿಸ್ಟಾರಿಕಲ್ ರೀಸನ್ಸ್ ಅನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಸಬ್ ಡಿವಿಷನಲ್ ಹಾಸ್ಪಿಟಲ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಆ ಸಬ್ ಡಿವಿಷನಲ್ ಹಾಸ್ಪಿಟಲ್ ಅಲ್ಲಿ 150 ಬೆಡ್ ಕೆಪಾಸಿಟಿಯ ಆಸ್ಪತ್ರೆ. ಸಿಬ್ಬಂದಿಯ ಬಗ್ಗೆನೂ ನಾನು ಆಮೇಲೆ ಹೇಳ್ತೇನೆ. ಅಲ್ಲದೆ 100 ಬೆಡ್ದು ತಾಯಿ ಮಗು ಆಸ್ಪತ್ರೆನೂ ಕೂಡ KGFನಲ್ಲಿ ಇದೆ, 100 ಬೆಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಮತ್ತು 30 ಹಾಸಿಗೆಯ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆನೂ ಕೂಡ ಅಲ್ಲಿ ಇದೆ. ಹೀಗಾಗಿ ಅಲ್ಲಿ ಸಾಕಷ್ಟು ಸೌಲಭ್ಯ ಇದೆ. ಇನ್ನೂ ಹೆಚ್ಚಿಗೆ ಅವಶ್ಯಕತೆ ಇದೆ ಅನ್ನೋದ್ರಲ್ಲಿ ಅಲ್ಲಗೆಳೆಯುವಂತ ಮಾತಿಲ್ಲ. ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಬಡವರು ಹೆಚ್ಚು ಸಂಖ್ಯೆ, ಅವರು ಕೋಲಾರ್ಗೂ ಬರಕ್ಕಾಗಲ್ಲ, ಬೆಂಗಳೂರಿಗೂ ಬರಕ್ಕಾಗಲ್ಲ ಅಂತ ಅವ್ರು ಹೇಳುವಂತ ಮಾತಿಗೆ ನಾವು ವಿರುದ್ಧ ಹೇಳೋದಿಲ್ಲ. ಆದ್ರೆ ಸಾಕಷ್ಟು ಒಂದು ತಾಲೂಕಿಗಿಂತ ಹೆಚ್ಚಿನ ಸೌಲಭ್ಯಗಳು ಅಲ್ಲಿ ಒದಗಿಸಲಾಗಿದೆ. ಮುಂದುವರೆದು ಈಗ ಅವ್ರಿಗೆ ಅವರ ಕಾಳಜಿಯನ್ನ ಅರ್ಥ ಮಾಡಿಕೊಂಡು ಅವರ ಇಶ್ಯೂ ಅನ್ನ ಅಡ್ರೆಸ್ ಮಾಡಲಿಕ್ಕೆ ಈಗ ಒಂದು ರಿವಿಷನ್, ಒಂದು ರೀತಿಯ ಸರ್ವೆ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಯಾವ್ದಾವ್ದು ನಗರ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಸರ್ಕಾರಿ ವೈದ್ಯಕೀಯ ಸೌಲಭ್ಯಗಳು ಕೊಡಬೇಕು ಅಂತ ಒಂದು ಸರ್ವೆ ಈಗ ನಡೀತಾ ಇದೆ. ಯಾವ ನಗರಗಳಲ್ಲಿ ಜನಸಂಖ್ಯೆ ಎಷ್ಟಿದೆ, ಬೆಳವಣಿಗೆ ದರ ಎಷ್ಟಿದೆ, ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅಂತ ಒಂದು ಸರ್ವೆ ಕೆಲಸ ಈಗಾಗಲೇ ಚಾಲನೆ ಆಗಿದೆ ಸಭಾಧ್ಯಕ್ಷರೇ. ಇದರ ಆಧಾರದ ಮೇಲೆ ಇನ್ನೊಂದು 2-3 ವರ್ಷದಲ್ಲಿ ಎಲ್ಲೆಲ್ಲಿ ಸರ್ವೆ ಆಧಾರದ ಮೇಲೆ, ಯಾಕಂದ್ರೆ ಸುಮ್ಮನೆ ನಾವು ಇಷ್ಟ ಬಂದಂಗೆ ರಾಜಕೀಯಕ್ಕೆ ತೀರ್ಮಾನ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಪ್ಗ್ರೇಡೇಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸರ್ವೆ ಆಧಾರದ ಮೇಲೆ ತೀರ್ಮಾನವನ್ನ ಮಾಡಬೇಕು ಅನ್ನುವಂತ ಒಂದು ಪ್ರಕ್ರಿಯೆ ನಡೆದಿದೆ. KGF ಅಲ್ಲೂ ಕೂಡ ಸರ್ವೆ ಮಾಡಿಸ್ತೇವೆ. ಅಲ್ಲಿನ ಜನಸಂಖ್ಯೆ, ಸರ್ಕಾರಿ ಸೌಲಭ್ಯಗಳ ಉಪಯೋಗ ಇವೆಲ್ಲವುಗಳನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಅಪ್ಗ್ರೇಡೇಷನ್ಗೂ ಕೂಡ ತೀರ್ಮಾನ ತೆಗೆದುಕೊಳ್ತೇವೆ. ತಾಲೂಕು ವೈದ್ಯಾಧಿಕಾರಿ ಬಗ್ಗೆ ಕೇಳಿದ್ದಾರೆ, ಅದು FD ಅಲ್ಲಿ ಕಟ್ತಾ ಇದೆ, ಒಟ್ಟಾರೆ ಪಾಲಿಸಿ ಡಿಸಿಷನ್ ಆಗುತ್ತೆ. ಆದ್ರೆ ತಾಲೂಕು ವೈದ್ಯಾಧಿಕಾರಿಗಿಂತ ಹೈಯರ್ ಪೋಸ್ಟ್ ನ ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ಆರೋಗ್ಯ ಸಚಿವರಾಗಿದ್ದೀರಾ, ಬಹುಶಃ ನನ್ಗಿಂತ ಚೆನ್ನಾಗಿ ತಮ್ಗೆ ಗೊತ್ತಿರುತ್ತೆ. ಡಿಸ್ಟ್ರಿಕ್ಟ್ ಸರ್ಜನ್ ಪೋಸ್ಟ್ ಏನಿದೆ, ಇಟ್ ಈಸ್ ಅಬೌವ್ ದ THO, ತಾಲೂಕ್ ಹೆಲ್ತ್ ಆಫೀಸರ್. ಸೊ ಎನ್ ಆಫೀಸರ್, ಡಾಕ್ಟರ್ ಆಫ್ ಎ ಹೈಯರ್ ಗ್ರೇಡ್ ಈಸ್ ಆಲ್ರೆಡಿ ದೇರ್ ಇನ್ KGF. ಡಿಸ್ಟ್ರಿಕ್ಟ್ ಸರ್ಜನ್ ಒಂದು ಪೋಸ್ಟ್ ಕೂಡ ಅಲ್ಲಿ ಇದೆ. ಆಮೇಲೆ ಖಾಲಿ ಇದಾವೆ ನಿಜ, ಕೆಲವು ಔಟ್ಸೋರ್ಸ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೇವೆ. ಇನ್ನೂ ಕೆಲವು ಭರ್ತಿ ಪ್ರಕ್ರಿಯೆನೂ ಕೂಡ ನಡೆದಿದೆ. ಇನ್ನೂ ಕೆಲವು ಯಾವ್ದು D ಗ್ರೂಪ್, C ಗ್ರೂಪ್ ಇಂತ ಅದನ್ನ ಔಟ್ಸೋರ್ಸ್ ಅಲ್ಲಿ ಭರ್ತಿ ಮಾಡ್ಲಿಕ್ಕೂ ಕೂಡ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಅಧ್ಯಕ್ಷರೇ. ಮಾನ್ಯ ಶಾಸಕರು ಹೇಳಿರುವಂತ ಕಳಕಳಿ, ಕಾಳಜಿ ಇದೆಲ್ಲವೂ ಕೂಡ ನಿಜವಾಗಿ ಸರ್ಕಾರ ಅವರಿಗೆ ನಾವು ಅವರ ಕಾಳಜಿಯನ್ನ ಒಪ್ತೇವೆ. ಆದಷ್ಟು ಅವರ ಕಾಳಜಿಗೆ ತಕ್ಕ ಹಾಗೆ ಸರ್ಕಾರಿ ಸೌಲಭ್ಯಗಳನ್ನ ಒದಗಿಸ್ತಕ್ಕಂತ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ. ಅಷ್ಟಕ್ಕೂ ಮೀರಿ ನಾನು ಆರೋಗ್ಯ ಸಚಿವರ ಜೊತೆಗೂ ಕೂಡ ಈ ವಿಷಯ ನಾನು ನಾಳೆ ಶಾಸಕರ ಜೊತೆಗೂ ನಾಳೆ ಮಾತಾಡಿಸ್ತೇನೆ. ಯಾಕಂದ್ರೆ ನನಗಿಂತ ಆರೋಗ್ಯ ಸಚಿವರೇ ಅವ್ರಿಗೆ ಏನು ಅನ್ನೋದನ್ನ ಸಮಸ್ಯೆ ಅರ್ಥ ಮಾಡ್ಕೊಂಡ್ರೆ ಇನ್ನು ಒಳ್ಳೇದಾಗತ್ತೆ. ಆ ಕೆಲಸವನ್ನ ನಾಳೆ ಮಾಡಿಸ್ತೇನೆ ಸಭಾಧ್ಯಕ್ಷ.